ಹಾಯ್ ಫ್ರೆಂಡ್ಸ್, ಹೇಮ ರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಬುಧವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತೇಳಿ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದೆ. ತುಂಬ ದಿನ ಆಗಿತ್ತು. ನನ್ನ ಮಗ ಮಮ್ಮಿ ಚಿತ್ರಾನ್ನ ಮಾಡಿಕೊಡು ಅಂತ ಹೇಳ್ದೆ. ಹಾಗಾಗಿ ಗೊಜ್ಜು ಮಾಡಿ ಸ್ವಲ್ಪ ಅನ್ನಕ್ಕೆ ಒಂದು ಮಿಕ್ಸ್ ಮಾಡಿ ಸ್ಕೂಲಿಗೆ ಬಾಕ್ಸ್ಗೆ ಕಳಿಸ್ದೆ. ಆಮೇಲೆ ಯಜಮಾನ್ರು ಅಂಗಡಿಯಿಂದ ನೋಡಿ ನಾಟಿ ಕೊತ್ತಂಬರಿ ಸೊಪ್ಪು ಫುಲ್ಲು ಫ್ರೆಶ್ ಆಗಿತ್ತು. ಕೊತ್ತಂಬರಿ ಸೊಪ್ಪು ಮತ್ತು ಎರಡೆರಡು ಆಗಲ್ಕಾಯಿ ತಂದಿದ್ರು. ಯಾಕೆ ಎರಡು ಆಗಲ್ಕಾಯಿ ಅಂದರೆ ನಮ್ಮ ಮನೇಲಿ ತಿನ್ನೋದು ನಾನು ನನ್ನ ಮಗ ಇಬ್ಬರೇ, ಹಾಗಾಗಿ ಎರಡೇ ತರ್ತಾರೆ. ಇದೇನಾಗಿತ್ತು ಅಂದರೆ ವಾಷಿಂಗ್ ಮಿಷಿನ್ದು ಪೈಪು ಕಿತ್ತೋಗಿದೆ ಅಂತೇಳಿ ಹೊಸ ತರಿಸಿ ಹಾಕಿದ್ದೆ. ಆ ಹೊಸ ಪೈಪ್ ಯೂಸ್ ಮಾಡೋದ್ಮೇಲೆ ಏನಾಯಿತು, ನೀರೆಲ್ಲ ಪೈಪಲ್ಲೇ ಹೊಡ್ಕೊತಿತ್ತು, ಬಟ್ಟೆ ಸರಿಗೆ ವಾಶ್ ಆಗ್ತಿರ್ಲಿಲ್ಲ. ಆಗೇನು ಮಾಡಿದೆ, ಹಳೆ ಪೈಪ್ನೇ ಬಿಸಾಕೋಣ ಅಂತ ಇಟ್ಟಿದ್ನಲ್ಲ, ಅದನ್ನೇ ಹಾಕ್ಸಿಟ್ಟೆ. ನೋಡಿ, ಆಗಲೇ ಅಷ್ಟರಲ್ಲಿ 2-3 ಮಿಷಿನ್ಗಾಗಷ್ಟು ಬಟ್ಟೆ ಇತ್ತು. ಎಲ್ಲ ಫುಲ್ಲು ಬುಧವಾರನೇ ಕ್ಲೀನ್ ಮಾಡಿ ಖಾಲಿ ಮಾಡಿದೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಹಾಕಿ ಮಿಷಿನ್ ಖಾಲಿ ಮಾಡಿದೆ. ಆಮೇಲೆ ಮಧ್ಯಾಹ್ನ ಅಡುಗೆಗೆ ಹೆಸ್ರು ಕಾಳು ಮತ್ತು ನವಿಲು ಕೋಸು ಮತ್ತು ಬೀನ್ಸ್ ಹಾಕಿ ಹುಳಿ ಮಾಡೋಣ ಅಂತೇಳಿ ಬೇಯಕ್ಕಿಟ್ಬಿಟ್ಟು ಹಾಗಲ್ಕಾಯಿ ತಂದಿದ್ರನ್ನಲ್ಲ, ಅದು ನನ್ನ ಮಗ ಮಾತ್ರ ತಿನ್ನೋದು. ಹಾಗಾಗಿ ನಾವು ಫ್ರೈ ಥರ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಚಪಾತಿ ಮಾಡೋಣ ನೈಟಿಗೆ, ಸ್ವಲ್ಪ ಗೊಜ್ಜು ಗ್ರೇವಿ ಇರಲಿ ಅಂತೇಳಿ ಗೊಜ್ಜು ಮಾಡೋಣ ಅಂತೇಳಿ ಸ್ವಲ್ಪ ತೆಳ್ಳಗೆ ಮಾಡೋಣ ಅಂತೇಳಿ ಮಾಡಿದೆ. ಯಾಕೆಂದರೆ ಚಪಾತಿಗೆ ಸ್ವಲ್ಪ ಗೊಜ್ಜು ಇರಬೇಕಲ್ಲ, ಬರೀ ನೆಂಚ್ಕೊಳ್ಳಿಕ್ಕಾಗಿದೆ, ಬರೀ ಹಂಗೆ ಡ್ರೈ ಮಾಡಿಬಿಡ್ತಾಯಿದೆ. ಇದಕ್ಕೆ ನೋಡಿ ಇನ್ನೇನಿಲ್ಲ, ಟೊಮೆಟೊ, ಈರುಳ್ಳಿ, ಬೇಳೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ, ಮತ್ತು ನನ್ನ ಮಗ ತಿನ್ನಬೇಕು ಅಂದರೆ ಇನ್ನೊಂದೇನು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ಬೇಕು. ಅವನಿಗೆ ಬೆಲ್ಲ ಕಡಿಮೆ ಇದ್ದೇನೋ ಕಹಿ ಇತ್ತು ಅಂದರೆ ಅವನು ಸ್ವಲ್ಪ ಮುಖ ಮುರಿತಾನೆ. ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಅವನಿಗೋಸ್ಕರ ನಾನು ತಿನ್ನಲಿ ಅನ್ನೋದು ನಮ್ಮ ಯಜಮಾನ್ರೇನು ಅಷ್ಟು ಇಷ್ಟಪಡಲ್ಲ, ಸ್ವಲ್ಪ ಹಾಕ್ಸ್ಕೊತಾರೆ ಅಷ್ಟೇ. ನಾನು ನನ್ನ ಮಗ ಮಾತ್ರ ತುಂಬ ಹೊಟ್ಟೆ ತುಂಬ ಹಾಗಲ್ಗೆ ಗೊಜ್ಜು ಇಷ್ಟಪಟ್ಟು ತಿಂತೀವಿ. ಈ ಹೆಸ್ರು ಕಾಳು ಹುಳಿ ಕಟ್ಟಿಬಿಡಲ್ಲ ನೋಡಿ, ಹಾಗಾಗಿ ಸ್ವಲ್ಪ ರುಬ್ಬಾಕಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಖಾರದ ಪುಡಿ ಮತ್ತು ಹುಣಸೆಹಣ್ಣು ಹಾಕಿ ನೋಡಿ, ಇದೇನು ಕಟ್ಟಿಬಿಡಲ್ಲ, ಬರೀ ಬೇಯುತ್ತಷ್ಟೇ. ಹಾಗಾಗಿ ಇದನ್ನೆಲ್ಲ ರುಬ್ಬಿ ಹಾಕಿ ಒಗ್ಗರಣೆ ಹಾಕಿ ಒಂದು ಕಡೆ ಸಾಂಬಾರು ರೆಡಿ ಮಾಡಿದೆ, ಮತ್ತು ಹಾಗಲಕಾಯಿ ಗೊಜ್ಜು ಮಾಡಿಟ್ಟೆ. ಇದೇನು ಮಾಡಿದೆ, ಕೊತ್ತಂಬರಿ ಸೊಪ್ಪು ಫುಲ್ಲು ಫ್ರೆಶ್ ಆಗಿದೆ, ನಾಟಿ ಸೊಪ್ಪು ಬೇರೆ. ಕಡ್ಡಿಗಳೇನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಆ ಕಡ್ಡಿ ಜೊತೆಗೆ ಇನ್ನೊಂದು ಸ್ವಲ್ಪ ಸೊಪ್ಪು ಹಾಕಿ ಜ್ಯೂಸ್ ಮಾಡಿಕೊಂಡೆ. ಸುಮ್ಮನೆ ಅದು ಏನು ಚೆನ್ನಾಗಿಲ್ಲ ಅಂದರೆ ನಾನು ಬಿಸಾಕ್ಬಿಡ್ತಾಯಿದ್ದೆ. ಎಷ್ಟು ಫ್ರೆಶ್ ಆಗಿತ್ತಾನೆ, ಈಗ ಕಿತ್ಕೊಂಬಂದ್ವೇನೋ ಸೊಪ್ಪು ಅನ್ನೋ ರೀತಿ ಅಷ್ಟು ಚೆನ್ನಾಗಿತ್ತು. ಅದು ಸ್ವಲ್ಪ ಹೊತ್ತು ನೆನೆಸಿ ತೊಳಿತೀನಿ, ಯಾಕೆಂದರೆ ಯಾಕಷ್ಟು ಫ್ರೆಶ್ ಆಗಿರುತ್ತೋ ಏನೋ ಗೊತ್ತಿಲ್ಲ ನಮಗೆ. ಸ್ವಲ್ಪ ಸಾಲ್ಟ್ ಹಾಕಿ ನೆನೆಸಿಟ್ಟು ನಾನು ಮಾಡಿದೆ, ಕಡ್ಡಿ ಜೊತೆಗೆ ಸ್ವಲ್ಪ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಜ್ಯೂಸ್ ಮಾಡ್ಕೊಂಡು ಅದಕ್ಕೆ ಏನೂ ಹಾಕ್ಕೊಳ್ಳಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೊಂಡೆ. ಜೇನುತುಪ್ಪ ನಿಂಬೆಹಣ್ಣು ರಸ ಎಲ್ಲ ಹಾಕೊಬೋದು, ಬಟ್ ನಾನು ಏನೂ ಹಾಕ್ಕೊಳ್ಳಿಲ್ಲ, ಹಾಗೆ ತೊಗೊಂಡೆ, ಹಾಗೆ ಕುಡಿದೆ. ಅಷ್ಟರಲ್ಲಿ ಸಾರು ಒಗ್ಗರಣೆ ಲಾಸ್ಟಲ್ಲಿ ಮಾಡೋದ್ರೆ ಟೇಸ್ಟಿಯಾಗಿರುತ್ತಲ್ಲ, ಸಾಧಾರಣವಾಗಿ ಜಾಸ್ತಿ ಲಾಸ್ಟಲ್ಲೇ ಒಗ್ಗರಣೆ ಮಾಡೋದು. ಒಗ್ಗರಣೆ ಮಾಡಿ ನೋಡಿ, ಸಾಂಬಾರು ರೆಡಿ ಆಯಿತು ನೋಡಿ. ನಾನು ಸ್ವಲ್ಪ ತೆಳ್ಳಿಗೆ ಸಾಂಬಾರು ಮಾಡೋದು, ಗಟ್ಟಿ ಮಾಡಲ್ಲ ನೋಡಿ. ಒಗ್ಗರಣೆ ಮಾಡಿದ್ಮೇಲೆ ಪಾತ್ರೆಗೆ ಹಾಕಿ ಚೂರು ಅಂದ್ರೆ ಟೇಸ್ಟು ಜಾಸ್ತಿ ಆಗುತ್ತೆ. ಏನೋ ಸಮಾಧಾನ, ಸಾಂಬಾರು ಮಾಡೋದು ಒಗ್ಗರಣೆ ಆಗ್ತು ಅಂತ ಸೌಂಡು ಬರಬೇಕು, ಅದೊಂಥರ ಸ್ವಲ್ಪ ಎಗರಬೇಕು, ಸಾಂಬಾರೆಲ್ಲ ಸ್ವಲ್ಪ ಇದಾಗಬೇಕು, ಆಗಲೇ ಸಾರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನಾವು ಸಾಂಬಾರು ಮಾಡೋದು ಒಗ್ಗರಣೆ ಮಾಡೋದು ಅನ್ಸುತ್ತೆ, ನಾವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ. ನಾನೇನು ಮಾಡ್ತೀನಿ, ಒಗ್ಗರಣೆ ಹಾಕಿದ್ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ, ಆಮೇಲೆ ತಿನ್ನೋದು. ಯಾಕೆಂದರೆ ಒಗ್ಗರಣೆ ಹಾಕಿರ್ತೀವಲ್ಲ, ಸ್ವಲ್ಪ ಎಲ್ಲ ಸೆಟ್ ಆಗಬೇಕಲ್ಲ ಅಂತೇಳಿ ನೋಡಿ, ನಾನು ತೆಳ್ಳಿಗೆ ಮಾಡಿದ್ದೀನಿ, ಸ್ವಲ್ಪ ಕಾಯಿ ರುಬ್ಬಾಕಿದ್ದೀನಿ ಅಷ್ಟೇ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬೇಗ ಹೊಟ್ಟೆ ಆಯಿತು, 1 ಗಂಟೆಗೆಲ್ಲ. ನಾನು ಅನ್ನ ಸಾಂಬಾರು ಮತ್ತು ಸೌತೆಕಾಯಿ ಇತ್ತು, ಸೌತೆಕಾಯಿ ಹಾಗಲಕಾಯಿ ಗೊಜ್ಜು ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡಿದೆ ನನ್ನ ಮಗ ಬರೋಕ್ಕೂ ಮುಂಚೆ. ಇದು ಈವ್ನಿಂಗ್ ಹಾಗಲಕಾಯಿ ಗೊಜ್ಜು ಮಾಡಿದ್ನಲ್ಲ, ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಇಟ್ಟು ಸಂಜೆನೇ ಕಲಸಿಟ್ಬಿಡ್ತಾಯಿದ್ದೀನಿ. ಏಕೆಂದರೆ ಅದು ನೆನಿಬೇಕಲ್ವ ಸ್ವಲ್ಪ ಹೊತ್ತು. ನೋಡಿ, ಇದು ಮಧ್ಯಾಹ್ನದಿಂದ ಯಾಕೋದು ಪಾತ್ರೆ ಆಗಿರಲಿಲ್ಲ, ಪಾತ್ರೆ ತೊಳೆದಿರಲಿಲ್ಲ. ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಉಜ್ಜಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಪಾತ್ರೆ ತೊಳಿತಿದ್ರೆ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಇಷ್ಟು ಮಾಡಿರ್ತೀವ, ಮತ್ತು ಸಂಜೆ ಎಲ್ಲ ಊಟ ಮಾಡೋದ್ಮೇಲೆ ಮತ್ತದೇ ಸಂಜೆ ಅದು ಇದು ಅಂದ್ಕೊಂಡು ಪಾತ್ರೆ ಬಿದ್ದೇ ಬೀಳುತ್ತೆ. ನನ್ನ ಮಗನ ಟೆಸ್ಟ್ ಇದೆ, ಓದ್ಕೊಂಡು ಅಂದರೆ ರೂಮಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದಾನೆ. ಈವ್ನಿಂಗ್ದು ನಾನು ಮೊನ್ನೆ ನೋಡಿರಲಿಲ್ಲ ಅಂತ ಹಾಕ್ಕೊಂಡಿದ್ದೆ, ಆರಾಮ್ಸೆ ಕೂತ್ಕೊಂಡು ನೋಡ್ತಾ ಕೂತ್ಕೊಂಡಿದ್ದಾನೆ. ಆಮೇಲೆ ನಾನು ಬೈದ ಮೇಲೆ ಅಷ್ಟರಲ್ಲಿ ಕರಾಟೆ ಡ್ರೆಸ್ ಒಂದು ವಾಶ್ ಮಾಡಿದ್ದೆ, ಬಿಸಿಲಿರಲಿಲ್ಲ, ಹೊರಗಡೆ ಮೋಡ ಇತ್ತು, ಹಾಗಾಗಿ ಒಳಗಡೆ ಹ್ಯಾಂಗರ್ಗೆ ಒಣಗಾಕಿದ್ದೆ. ಮತ್ತು ಇದು ಮೇಲಿಂದ ಟೆರೆಸ್ ಮೇಲಿಂದ ಎತ್ಕೊಂಬಂದಿದ್ದೆ. ಇದನ್ನೆಲ್ಲ ಬಟ್ಟೆ ಮಚ್ಚಿಟ್ಬಿಡೋಣ ಇರಪ್ಪ ಅಂತೇಳಿ ಬಟ್ಟೆ ಮಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡ್ತಿದ್ರು ಮುಗಿಯಲ್ಲ ನೋಡಿ. ಆಮೇಲೆ ಇಡ್ಲಿ ಹಿಟ್ಟು ನೆನೆಸಿದ್ದೆ ನಾಳೆಗೆ ಆಗುತ್ತೆ ಅಂತೇಳಿ. ಹಾಗೆ ಇಡ್ಲಿ ಹಿಟ್ಟೆಲ್ಲ ಬೇಗ ರುಬ್ಬಿಟ್ರೆ ಬೇಗ ಹುಳಿ, ಈಗ ಜಾಸ್ತಿ ಹುಳಿ ಬರಲ್ವಲ್ಲ, ಹಾಗಾಗಿ ಬೇಗ ರುಬ್ಬಿಡೋಣ ಅಂತೇಳಿ ಬೇಗ ರುಬ್ಬಿ ಮುಚ್ಚಿ ಇಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಹುಳಿ ಬರಲಿ ಅಂತ. ಏಕೆಂದರೆ ಇನ್ನು ಈ ಚಳಿಗೂ ಅದಕ್ಕೂ ಏನಾಗುತ್ತೆ ಅಂದರೆ ಹುಳಿ ಬರೋಲ್ಲ. ಇದೆಲ್ಲ ಕೆಲಸ ಮುಗಿಸಿ ಚಪಾತಿ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಸ್ವಲ್ಪ ನನಗೆ ಕಾಲು ಪ್ರಾಬ್ಲಮ್ ಇದೆ, ಕಾಲು ನೋವು ಬರುತ್ತೆ, ನಿಂತ್ಕೊಂಡು ಏನು ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಟೈಮ್ ಮಾಡಿದ್ರೆ ನಮ್ಮ ಯಜಮಾನ ಚಪಾತಿನ ಬೇಯಿಸಿ ಸುಟ್ಬಿಡ್ತಾರೆ. ನಾನು ಒತ್ತು ಕೊಟ್ಟರೆ ಒಂದು ಕಡೆ ಲಟ್ಟಿಸ್ಕೊಟ್ರೆ ಅವ್ರು ಸುಡ್ತಾರೆ. ಇವತ್ತು ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು, ಹಾಗಾಗಿ ಏನು ಮಾಡಿದೆ, ನಾನೇ ಮಾಡೋಣ ಇರು ಅಂತೇಳಿ ಒಂದು ಸಲ ಕೂತ್ಕೊಂಡು ಎಲ್ಲ ಲಟ್ಟಿಸ್ಕೊಂಡು 2 ಪ್ಲೇಟ್ಗೆ ಹಾಕಿ ಇಟ್ಕೊಂಬಂದು ಒಂದು ಸಲ ಸುಟ್ಬಿಡ್ತೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಂಗೆ ಒಂದೇ ಸಮ ನಿಂತ್ಕೊಂಡು ಲಟ್ಟಿಸಿ ಸುಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟೊಂದು ನಮ್ಮ ಯಜಮಾನ್ರು ಬಂದರೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಅವ್ನಿಗೋಸ್ಕರ ಪನ್ನೀರ್ ಪಪ್ಸ್ ತಂದಿದ್ರು. ಯಾಕಂದರೆ ತುಂಬ ದಿನ ಆಗಿತ್ತು, ಎಲ್ಲ ತಂದುಕೊಟ್ಟು ಅವನಿಗೆ ಸ್ಯಾಂಡ್ವಿಚ್ಚು, ಪಪ್ಸು ಮತ್ತು ಮಿಕ್ಸ್ಚರ್ ಏನೇನೋ ತಂದಿದ್ರು. ಅವ್ನು ಫುಲ್ ಖುಷು, ಎಲ್ಲ ಹಾಕ್ಕೊಂಡು ಕರಾಟೆ ಕ್ಲಾಸಿಂದ ಬಂದ ಅಷ್ಟಲ್ಲ ಅವನು ಹಾಕ್ಕೊಂಡು ತಿಂದ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೇಗಿತ್ತು ಅಂತ ನೋಡಿ ಲೈಕ್ಸ್ ಮಾಡಿ.